ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗಾಗಲೇ 10 ಜನ ವಿಮೆನ್ಸ್ಗಳು ತನ್ನ ಎಂಟ್ರಿನ ರಾಯಲ್ ರಂಬಲ್ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಅದಲ್ಲದಲ್ಲೂ ಕೂಡ ಕೆಲವೊಂದಷ್ಟು ಸ್ಪಾಯ್ಲರ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ನಮಗೆ ಸ್ಟೆಫನಿ ವಾಕ್ಯರ್ ಅವರು ನಮಗೆ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ರಾಕ್ಸಿನಿ ಪ್ರೀಸ್ ಅವರು ಕೂಡ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಜೈಡಾ ಪಾರ್ಕರ್ ಅವರು ಕೂಡ ನಮಗೆ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅದೇ ರೀತಿ ಲ್ಯಾಶ್ ಲೆಜೆಂಡ್ ಅವರು ಕೂಡ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿ, ಫೈನಲಿ ಬೆಕ್ಕಿ ಲಿಂಚ್ ಅವರು ಕೂಡ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ತನ್ನ ಐಕಾನಿಕ್ ರಿಟರ್ನ್ ನ ಮಾಡ್ತಾ ಇದ್ದಾರೆ. ಸೊ ಇಷ್ಟು ನೇಮ್ಸ್ಗಳು 100% ನಮಗೆ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದಾವೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಈ ಬಾರಿಯ ರಾಯಲ್ ರಂಬಲ್ ಬಗ್ಗೆನೇ. ನಿಮ್ಗೆ ಗೊತ್ತಿರಬಹುದು, ಈ ಬಾರಿಯ ರಾಯಲ್ ರಂಬಲ್ ನಮಗೆ ಇಂಡಿಯನ್ ಆಪೋಲಿಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ, ಲೂಕಸ್ ಆಯಿಲ್ ಸ್ಟೇಡಿಯಂ ಅಲ್ಲಿ. ಅಂಡ್ ಈಗಾಗಲೇ ಡಬ್ಲ್ಯೂ ಅವರು ಲೂಕಸ್ ಆಯಿಲ್ ಸ್ಟೇಡಿಯಂ ಸುತ್ತಮುತ್ತ ಕೆಲವೊಂದಷ್ಟು ಡಬ್ಲ್ಯೂ ಥೀಮ್ಡ್ ಸ್ಟ್ರೀಟ್ ನೇಮ್ಸ್ ಗಳನ್ನ ಇಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ಯಾವ ಲೊಕೇಶನ್ಸ್ ಗಳಲ್ಲಿ ಯಾವ ಥೀಮ್ಸ್ ನೇಮ್ ಇದೆ ಅಂತ. ನನ್ನ ಗಮನ ಸೆಳೆದಿದ್ದು 25ನೇಯ ಹಾಗೆ ಕಡೆಯ ಸ್ಟ್ರೀಟ್ ನೇಮು ದ ಪೀಪಲ್ಸ್ ವೇ. ಈ ನೇಮು ಯಾವ್ದನ್ನ ರೆಫರ್ ಮಾಡ್ತಾ ಇದೆ ಅಂತ ನೀವೆಲ್ಲರೂ ಕೂಡ ಈಗಾಗಲೇ ಊಹೆ ಮಾಡಿರ್ತೀರಾ. ದ ಪೀಪಲ್ಸ್ ಚಾಂಪಿಯನ್ ದ ರಾಕ್ ಅವರ ರೆಫರೆನ್ಸ್ ನ ಈ ಒಂದು ನೇಮು ಕೊಡ್ತಾ ಇದೆ. ಸೊ ಇದ್ರ ಪ್ರಕಾರ ಮತ್ತೊಂದು ಟೀಸ್ ನ ಡಬ್ಲ್ಯೂ ಅವರು ಇಲ್ಲಿ ಡ್ರಾಪ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಈಗಾಗಲೇ ರಾಯಲ್ ರಂಬಲ್ ನ ಅಡ್ವರ್ಟೈಸ್ಮೆಂಟ್ ಅಲ್ಲೂ ಕೂಡ ರಾಕ್ ಅವ್ರನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂಡ್ ಈಗ ಡಬ್ಲ್ಯೂ ಅವರು ಲೋಕಸ್ ಆಯಿಲ್ ಸ್ಟೇಡಿಯಂ ಅಕ್ಕ ಪಕ್ಕ ಸ್ಟ್ರೀಟ್ ಥೀಮ್ಸ್ ನೇಮ್ಸ್ ಗಳಲ್ಲಿ ಪೀಪಲ್ಸ್ ಪಿಕ್ವಿ ಅಂತ ನೇಮ್ ನ ಇಟ್ಟು ಪೀಪಲ್ ಚಾಂಪಿಯನ್ ರಾಕ್ ಅವ್ರನ್ನ ಮತ್ತೊಮ್ಮೆ ಟೀಸ್ ಮಾಡ್ತಾ ಇದ್ದಾರೆ. ಸೊ ಕನ್ಫರ್ಮ್ ಅಂತಾನೆ ಅನ್ಕೋಬೇಕು ಗೈಸ್, ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮಗೆ ರಾಕ್ ಅವರ ರಿಟರ್ನ್ ಫೈನಲಿ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಆಸ್ಕಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಆಸ್ಕಾ ಅವರು ಇಂಜುರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳಲ್ಲಿ ಇರೋದ್ರಿಂದ ಡಬ್ಲ್ಯೂ ಕಂಪನಿಯಿಂದ ಸ್ವಲ್ಪ ಹೊರಗಡೆ ಇದ್ದಾರೆ, ಮನೆಯಲ್ಲಿ ಅವರು ರೆಸ್ಟ್ ನ ಮಾಡ್ತಾ ಇದ್ದಾರೆ. ಅಂಡ್ ಈಗ ಪ್ರಾಬಬ್ಲಿ ನಮ್ಮ ಆಸ್ಕಾ ಅವರು ಸಿಕ್ಕಾಪಟ್ಟೆ ಎದುರುಕೊಂಡಿದ್ದಾರೆ ಅನ್ಕೋತೀನಿ. ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಆಸ್ಕಾ ಅವ್ರನ್ನ ಎದುರಿಸ್ತಿರ್ಬಹುದು, ಅವ್ರನ್ನ ಫಾಲೋ ಮಾಡ್ತಾ ಇರಬಹುದು, ಏನೋ ಒಂದು ಮಾಡ್ತಾ ಇರಬಹುದು. ಅದಕ್ಕೋಸ್ಕರ ನಮ್ಮ ಆಸ್ಕಾ ಅವರು ಕೆಲವೊಂದಷ್ಟು ಟ್ವೀಟ್ಸ್ ಗಳನ್ನ ಮಾಡ್ತಾರೆ. ಮೊದಲನೇದಾಗಿ, ಯಾರು ಕೂಡ ನನ್ನ ಮೇಲೆ ಪ್ರೀತಿಯಾಗಿರ್ತಕ್ಕಂತಹ ರಿಲೇಶನ್ಶಿಪ್ ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಒಂದು ಟ್ವೀಟ್ ನ ಮಾಡ್ತಾರೆ. ಇದಾದ್ಮೇಲೆ ಹೇಳ್ತಾರೆ, ನನಗೆ ಹೊರಗಡೆ ಬರೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಅಂಡ್ ನಾನು ಪೊಲೀಸ್ಗಳನ್ನು ಕೂಡ ಭೇಟಿ ಮಾಡಿದ್ದೀನಿ. ಅಂಡ್ ಏರ್ಪೋರ್ಟ್ಗೆ ಹೋದಾಗ ನನ್ನ ಫ್ಯಾನ್ಸ್ಗಳು ನನ್ನ ಹತ್ರ ಬಂದಾಗ್ಲೂ ಕೂಡ ನನಗೆ ತುಂಬಾನೇ ಭಯ ಆಗುತ್ತೆ ಅಂತ ನಮ್ಮ ಆಸ್ಕಾ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ಪ್ರಾಬಬ್ಲಿ ನಮ್ಮ ಆಸ್ಕಾ ಅವರಿಗೆ ಯಾವುದೋ ಒಂದು ಕಾಲ್ ಮೆಸೇಜಸ್ ಗಳು ಬರ್ತಾ ಇರಬಹುದು, ನಾನು ಹಂಗೆ ಹಿಂಗೆ ಅಂತ ಕೆಲವೊಂದಷ್ಟು ಮೆಸೇಜಸ್ ಗಳು ಬರಬಹುದು. ಅಂಡ್ ಯಾರೋ ಒಬ್ರು ನಮ್ಮ ಆಸ್ಕಾ ಅವ್ರನ್ನ ಸೀಕ್ರೆಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಅಂತ ನಮ್ಮ ಆಸ್ಕಾ ಅವರಿಗೆ ಅನ್ನಿಸ್ತಾ ಇರಬಹುದು. ಅದಕ್ಕೋಸ್ಕರ ನಮ್ಮ ಆಸ್ಕಾ ಅವರು ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಭಯ ಪಡ್ಕೋತಾರಂತೆ, ಅಂದ್ರೆ ಅನ್ಸೇಫ್ ನ ಫೀಲ್ ಮಾಡ್ತಾರಂತೆ. ಈಗಾಗಲೇ ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿ ಇದ್ರ ಬಗ್ಗೆ ನಮ್ಮ ಆಸ್ಕಾ ಅವರು ಮಾತಾಡಿದಾರಂತೆ. ನಿಜ, ಫ್ಯಾನ್ಸ್ ಗಳು ಈ ರೀತಿ ಕೆಲವೊಂದಷ್ಟು ಕೆಲಸಗಳನ್ನ ಮಾಡ್ತಾರೆ. ಅಲೆಕ್ಸಾ ಬ್ಲೆಸ್ ಅವ್ರಿಗೂ ಕೂಡ ಈ ರೀತಿ ಆಗ್ಬಿಟ್ಟಿದೆ, ಮುಂಚೆ ಬೇಲಿ ಅವ್ರಿಗೂ ಕೂಡ ಆಗಿದೆ, ಬಿಯಾಂಕಾ ಬ್ಲೇರ್ ಅವ್ರಿಗೂ ಕೂಡ ಆಗಿದೆ, ಲಿವ್ ಮಾರ್ಗನ್ ಅವ್ರಿಗೂ ಕೂಡ ಆಗಿದೆ. ಈಗ ನಮ್ಮ ಆಸ್ಕಾ ಅವ್ರಿಗೂ ಕೂಡ ಅದೇ ರೀತಿ ಭಯ ಕಾಣ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮ್ಯಾಟ್ ಹಾರ್ಡಿ ಹಾಗೆ ಜೆಫ್ ಹಾರ್ಡಿ ಅವರ ಬಗ್ಗೆ. ಇವರು ಕೂಡ ಪ್ರಾಬಬ್ಲಿ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಇದನ್ನ ಇವರೇ ಟೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇವರು ಇಂಡಿಯನ್ ಆಪೋಲಿಸ್ ಅಲ್ಲಿ ಜನವರಿ 31ನೇ ತಾರೀಕು ಹಾಗೆ ಫೆಬ್ರವರಿ 1ನೇ ತಾರೀಕು ಅಲ್ಲೇ ಇರ್ತಾರೆ. ರೆಸಲ್ ಕಾನ್ ನ ಅಟೆಂಡ್ ಮಾಡ್ತಾ ಇರ್ತಾರೆ ಇಂಡಿಯನ್ ಆಪೋಲಿಸ್ ಅಲ್ಲಿ. ಅಂಡ್ ಇವರೇ ಹೇಳ್ತಾರೆ, ರಾಯಲ್ ರಂಬಲ್ ವೀಕೆಂಡ್ ಅಂಡ್ ರಾಯಲ್ ರಂಬಲ್ ಅಲ್ಲಿ ಏನ್ ಬೇಕಾದ್ರೂ ಕೂಡ ಆಗ್ಬಹುದು, ನಾವು ಅಲ್ಲಿ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಹೋಪ್ ನ ಇಟ್ಕೊಂಡಿದೀವಿ ಅಂತ ನಮ್ಮ ಜೆಫ್ ಹಾರ್ಡಿ ಹಾಗೆ ಮ್ಯಾಟ್ ಹಾರ್ಡಿ ಅವರು ಕಮೆಂಟ್ ನ ಮಾಡಿದ್ದಾರೆ. ಸೊ ಇವರು ಕೂಡ ಪ್ರಾಬಬ್ಲಿ ನಮಗೆ ರಾಯಲ್ ರಂಬಲ್ ಅಲ್ಲಿ ತನ್ನ ಎಂಟ್ರಿ ಮಾಡೋದು ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲುಡ್ವಿಗ್ ಕೈಸರ್ ಹಾಗೆ ಲೋಗನ್ ಪಾಲ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಲುಡ್ವಿಗ್ ಕೈಸರ್ ಅವರು ಸ್ಟಿಫನಿ ಸ್ಟಾರ್ಟನ್ ಅವರ ಜೊತೆ ಡೇಟ್ ಮಾಡ್ತಾ ಇದ್ದಾರೆ. ಇವರಿಬ್ರು ಕೂಡ ಕಪಲ್ಸ್ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಲುಡ್ವಿಗ್ ಕೈಸರ್ ಅವರು ಈಗ ಲೋಗನ್ ಪಾಲ್ ಅವರಿಗೆ ಹೊಡೆಯೋದಕ್ಕೆ ಹೋಗಿದ್ರು. ಆ ರೀಸನ್ ಏನಪ್ಪಾ ಅಂದ್ರೆ, ನಮ್ಮ ಲೋಗನ್ ಪಾಲ್ ಅವರು ಸ್ಟಿಫನಿ ಸ್ಟಾರ್ಟನ್ ಅವರ ಜೊತೆ ಫ್ಲರ್ಟ್ ಮಾಡ್ತಾ ಇದ್ರು ಅಂತ ಒಂದು ಮಂಡೇ ನೈಟ್ ಬ್ಯಾಕ್ ಸ್ಟೇಜ್ ವಿಡಿಯೋನ ಡಬ್ಲ್ಯೂ ಅವರು ತಗೊಂಡು ಬಂದಿದ್ದಾರೆ. ನಮ್ಮ ಲೋಗನ್ ಪಾಲ್ ಅವರು ಹೋಗಿ ಆಟ್ರುತ್ ಅವರ ಬಳಿ ಕೇಳ್ತಾ ಇರ್ತಾರೆ, ನಾನು ಈಗ ತಾನೇ ನೋಡಿದೆ ನೀನು ಲುಡ್ವಿಗ್ ಕೈಸರ್ ಅವ್ರನ್ನ
ಸೋಲ್ಸಿದ್ಯಾ ಅಂಡ್ ಲುಡ್ವಿಕ್ ಕೈಸರ್ ನನ್ನ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಾನೆ. ಯಾಕಂದ್ರೆ ನಾನು ಸ್ಟಿಫನಿ ಸ್ಟ್ಯಾಟನ್ ಅವರ ಜೊತೆ ಮಾತಾಡದೆ ಅಂತ ಆಟ್ರುತ್ ಅವರ ಜೊತೆ ಮಾತಾಡ್ಬೇಕಾದ್ರೂ ಕೂಡ ನಮ್ಮ ಲುಡ್ವಿಕ್ ಕೈಸರ್ ಅವರು ಲೋಗನ್ ಪಾಲ್ ಅವರಿಗೆ ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಗೊತ್ತಿಲ್ಲ ಇದು ಅವರು ಕ್ರಿಯೇಟ್ ಮಾಡಿದ್ದು ಅಥವಾ ನಿಜವಾಗ್ಲೂ ಆಗಿರೋ ಸಿನಾರಿಯೋನ ಅಂತ. ಏನೇ ಆಗ್ಲಿ ನಮ್ಮ ಲುಡ್ವಿಕ್ ಕೈಸರ್ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾರೇ ಆಗ್ಲಿ ನನ್ನ ಹುಡುಗಿ ಸವಾಸಕ್ಕೆ ಬಂದ್ರೆ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಈ ವಿಡಿಯೋದಲ್ಲಿ ನಮ್ಮ ಲುಡ್ವಿಕ್ ಕೈಸರ್ ಅವರು ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಗೋ ಹೋಮ್ ಎಡಿಷನ್ ಫಾರ್ ರಾಯಲ್ ರಂಬಲ್ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ಒಂದು ಬೋರಿಂಗ್ ಸ್ಮ್ಯಾಕ್ ಡೌನ್ ಮತ್ತೊಮ್ಮೆ ನಮಗೋಸ್ಕರ ನಾಳೆ ಕಾಯ್ತಾ ಇದೆ. ಆದ್ರೂ ಕೂಡ ನೋಡಿ ನಾನು ರಿವ್ಯೂ ಮಾಡೇ ಮಾಡ್ತೀನಿ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನ್ ನೋಡೋದಕ್ಕೆ ಸಿಗುತ್ತೆ ಅಂತ ಮಾತಾಡೋದಾದ್ರೆ ಚೆಲ್ಸಿಯಾ ಗ್ರೀನ್ ಹಾಗೆ ಮಿಚಿನ್ ಅವರ ನಡುವೆ ನಮಗೆ WWE ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇದಾದ್ಮೇಲೆ ನಮಗೊಂದು 8 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಲಾಸ್ ಗಾರ್ಜಾ ಅಂಡ್ ಮೋಟರ್ ಸಿಟಿ ಮಷಿನ್ ಗನ್ ವರ್ಸಸ್ DIY ಹಾಗೆ ಪ್ರಿಟಿ ಡೆಡ್ಲಿ ಅವರ ನಡುವೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇದಾದ್ಮೇಲೆ ನಮಗೆ ನಯೋಮಿ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಜಿಮ್ಮಿ ಉಸೋ ಹಾಗೆ ಕಾರ್ಮೆಲಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ನಾಳೆ ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಇದಲ್ದಲ್ಲೇ ಪ್ರಾಬಬ್ಲಿ ನಮಗೆ ಜಾಕೋಬ್ ಫಾಟೋ ಟಾಮಾಟೋಂಗಾ ಅವರು ಮತ್ತೊಮ್ಮೆ ನೋಡೋದಕ್ಕೆ ಸಿಕ್ಕಿ ತನ್ನ ಡಾಮಿನೇಷನ್ ನ ಸ್ಮ್ಯಾಕ್ ಡೌನ್ ನಲ್ಲಿ ಕಂಟಿನ್ಯೂ ಮಾಡಬಹುದು. ಅಂಡ್ ಕೆವಿನ್ ಓಯನ್ಸ್ ಹಾಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ನಿಜ ಹೇಳ್ಬೇಕು ಅಂದ್ರೆ ಈ ಒಂದು ಸ್ಮ್ಯಾಕ್ ಡೌನ್ ಆಗ್ಲಿಲ್ಲ ಅಂದ್ರೇನೆ ಚೆನ್ನಾಗಿರೋದು. ಯಾಕಂದ್ರೆ ಈ ಒಂದು ಸ್ಮ್ಯಾಕ್ ಡೌನ್ ರಾಯಲ್ ರಂಬಲ್ ಗೆ ಒಂದ್ ರೀತಿ ರೋಡ್ ಬ್ಲಾಕ್ ರೀತಿ ನಿಂತಿದೆ ಅಂತಾನೆ ಹೇಳ್ಬಹುದು. ಸ್ವಲ್ಪ ಬ್ರೇಕ್ ಹಿಡಿದು ರಾಯಲ್ ರಂಬಲ್ ಗೆ ನಮ್ನೆಲ್ಲರನ್ನು ಕೂಡ ತಲುಪಿಸುತ್ತೆ. ನೋಡೋಣ ಗೈಸ್ ನಾಳೆ ಸ್ಮ್ಯಾಕ್ ಡೌನ್ ನ WWE ಅವರು ಏನಾದ್ರೂ ಶಾಕಿಂಗ್ಲಿ ಸರ್ಪ್ರೈಸಿಂಗ್ಲಿ ಬುಕ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ರಿವ್ಯೂನ ತಗೊಂಡು ಆಫ್ ಕೋರ್ಸ್ ಬೆಳಿಗ್ಗೆ ನಾನು ಸಿಗ್ತೇನೆ. See you guys in my next video.